ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಮೊದಲನೇದಾಗಿ ಎಲ್ರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ವಿಡಿಯೋದಲ್ಲಿ ನಾನು ಒಂದು ಬ್ಯಾಗನ್ನು ಮಾಡೋದನ್ನು ತೋರಿಸ್ತಿದ್ದೀನಿ. ಇದರಲ್ಲಿ ನಾನು ಒಂದು ಆರ್ಗಾನ್ಸಾ ಫ್ಯಾಬ್ರಿಕನ್ನು 12 ಇಂಚ್ ಡಯಾಮೀಟರ್ ಇರೋ ಥರ ಸರ್ಕಲ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೂ ವಿಡಿಯೋದಲ್ಲಿ ತೋರಿಸಿರೋ ರೀತಿ ಅರ್ಧಕ್ಕೆ ಫೋಲ್ಡ್ ಮಾಡಿ ಕ್ರೀಸ್ ಮಾಡ್ಕೊಂಡಿದ್ದೀನಿ. ಈ ಕ್ರೀಸ್ ಮಾಡಿರೋ ಲೈನ್ಸ್ ಮೇಲೆ 1/2 ಸೆಂಟಿಮೀಟರ್ ಗೋಲ್ಡ್ ಲೇಸನ್ನು ಎರಡೂ ಸೈಡ್ಗಳು ಸಹ ಹೊಲ್ಕೊತಾ ಇದ್ದೀನಿ. ಇದೇ ರೀತಿ 3 ಕ್ರೀಸ್ ಮಾಡಿರೋ ಲೈನ್ಗೂ ಸಹ ಹೊಲ್ದಿದ್ದೀನಿ. ಇದ್ರ ನಂತರ ಈ ಸರ್ಕಲ್ನ ಸರ್ಕಂಫರೆನ್ಸಿಂದ 1.5 ಇಂಚ್ ಒಳಗೆ ಬರುವಂತೆ ಒಂದು ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಸ್ಟಾರ್ಟಿಂಗ್ ಸ್ಟಿಚ್ ಹಾಕಬೇಕಾದ್ರೆ ನಾವು ಲಾಕ್ ಮಾಡೋದನ್ನು ಮರಿಬಾರ್ದು, ಅಂದರೆ ಲಾಕ್ ಸ್ಟಿಚ್ ಹಾಕ್ಕೋಬೇಕು. ಇದೇ ರೀತಿ ಹೊಲ್ಕೋಬೇಕಾದ್ರೆ ಒಂದು ಚಿಕ್ಕ ಚಿಕ್ಕ ಪ್ಲೀಟ್ಸ್ನ ಇಟ್ಕೊಂಡು ಹೊಲಿತಾ ಹೋಗಬೇಕು. ಇದೇ ರೀತಿ ಫುಲ್ ಸರ್ಕಂಫರೆನ್ಸ್ನ ಹೊಲಿತಾ ಬರಬೇಕಾಗುತ್ತೆ. ಬಂದಿದ ನಂತರ ಕರೆಕ್ಟಾಗಿ ನಾವು ಹೊಲಿದಿರುವ ಹೊಲಿಗೆಯಿಂದ 1 ಸೆಂಟಿಮೀಟರ್ ಆಗುವಷ್ಟು ಮಾತ್ರ ಗ್ಯಾಪ್ ಬಿಟ್ಟು ಅಲ್ಲಿ ಇನ್ನೊಂದು ಲೈನ್ನು ಸಹ ಹೊಲ್ಕೋಬೇಕಾಗುತ್ತೆ. ಇದು 2 ಪ್ಯಾರಲಲ್ ಲೈನ್ಸ್ ಬರುವ ಹಾಗೆ ಹೊಲ್ಕೋಬೇಕು. ವಿಡಿಯೋದಲ್ಲಿ ತೋರಿಸಿರುವ ರೀತಿ ಈ 2 ಪ್ಯಾರಲಲ್ ಲೈನ್ಸ್ನ ಮಧ್ಯದಲ್ಲಿ ಒಂದು ಚಿಕ್ಕ ಹೋಲ್ ಮಾಡ್ಕೋಬೇಕು. ನಾನು ಸಿಸರಲ್ಲೇ ಕಟ್ ಮಾಡಿದ್ದೀನಿ. ಇದಕ್ಕೆ ಒಂದು 1/2 ಸೆಂಟಿಮೀಟರ್ ಇರುವಂಥ ಸ್ಯಾಟಿನ್ ಟೇಪನ್ನು ಯೂಸ್ ಮಾಡ್ತಿದ್ದೀನಿ. ಇಲ್ಲಿ ನನ್ನ ಫ್ಯಾಬ್ರಿಕ್ ಯೆಲ್ಲೋ ಕಲರ್ ಇರೋದ್ರಿಂದ ನಾನು ಇದನ್ನು ಯೂಸ್ ಮಾಡ್ತಿದ್ದೀನಿ. ಒಂದು ಸೇಫ್ಟಿ ಪಿನ್ ಸಹಾಯದಿಂದ ಈ 2 ಪ್ಯಾರಲಲ್ ಲೈನ್ಸ್ ಮಧ್ಯೆ ಈ ಸ್ಯಾಟಿನ್ ಟೇಪ್ನ ನಾನು ತೊಗೊಂಡು ಬರ್ತಿದ್ದೀನಿ. ಈ ಸ್ಯಾಟಿನ್ ಟೇಪನ್ನು ನಾನು ಆರ್ಗಾನ್ಸಾ ಫ್ಯಾಬ್ರಿಕ್ ಫುಲ್ ಬರೋ ಹಾಗೆ ಆ ಪ್ಯಾರಲಲ್ ಲೈನ್ಸ್ ಪ್ರತಿಯೊಂದು ಸೈಡಲ್ಲೂ ಇರೋ ಹಾಗೆ ನಾನು ಫುಲ್ ಅರೇಂಜ್ ಮಾಡಿದ್ದೀನಿ. ಈಗ ನಾವು ಈ ಸ್ಯಾಟಿನ್ ಟೇಪನ್ನು ಪುಲ್ ಮಾಡಿದ್ರೆ ನಮಗೆ ಒಂದು ಬ್ಯಾಗ್ ರೆಡಿಯಾಗಿರುತ್ತೆ. ಇದನ್ನು ನಾವು ರಿಟರ್ನ್ ಗಿಫ್ಟ್ ಕೊಡೋಕ್ಕೆ ಯೂಸ್ ಮಾಡ್ಕೋಬೋದು.